ನಮ್ಮ ಮನೇಲಿ 2 ಟ್ರೇ ಎಗ್ಗಿದೆ, ಇದನ್ನ ಬಿಸಾಕ್ಬಿಡ್ಲಾ? ಈ ವಿಡಿಯೋನ ಪೂರ್ತಿ ನೋಡಿ, ಬಿಸಾಕ್ಲಾ ಇಟ್ಕೊಳ್ಳ ನೀವೇ ಹೇಳಿ. ಎಗ್ದು ಕಾಂಟ್ರವರ್ಸಿ ಇನ್ಸ್ಟಾಗ್ರಾಮ್ ಪೂರ್ತಿ. ಎಗ್ ತಿಂದ್ರೆ ಕ್ಯಾನ್ಸರ್ ಅನ್ನೋ ಥರ ಒಂದು ಮೆಸೇಜ್ ಹರಿದಾಡ್ತಿದೆ. ಇದು ರೀಲ್ಸ್ನ ಅರ್ಧಂಬರ್ಧ ಇನ್ಫಾರ್ಮೇಶನ್ ಕೊಡೋರಿಂದ ಆಗಿರೋದು. ಅಷ್ಟು ಈ ಸ್ಟೋರಿ ಎಲ್ಲಿಂದ ಹುಟ್ಟಿತು, ಅದ್ರ ಮೂಲ ತಿಳ್ಕೊಂಡ್ರೆ ನಿಮಗೆ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಈ ವಿಡಿಯೋ ಉದ್ದ ಇರುತ್ತೆ, ತುಂಬ ಮೆಸೇಜಸ್ ಬರ್ತಾ ಇದೆ ಇದ್ರ ಬಗ್ಗೆ ನನಗೆ ಎವ್ರಿ ಡೇ. ಸೊ ಅದಕ್ಕೆ ಈಗ ಮಿಡ್ ನೈಟಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಟ್ರಸ್ಟಿಫೈಡ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅಲ್ಲಿ ಅರ್ಪಿತ್ ಮಂಗಲ್ ಅಂತ ಒಬ್ಬರು, ಅಂದರೆ ಪ್ರತಿ ಆಹಾರದ ಬಗ್ಗೆ ಟೆಸ್ಟ್ ಮಾಡಿ ಲ್ಯಾಬ್ ರಿಪೋರ್ಟ್ ಹಾಕ್ತಾರೆ, ಪ್ರತಿ ಸಪ್ಲಿಮೆಂಟ್ ಬಗ್ಗೆ ಚೆಕ್ ಮಾಡಿ ಲ್ಯಾಬ್ ರಿಪೋರ್ಟ್ ಹಾಕ್ತಾರೆ. ಅದರಲ್ಲಿ ಅವರು ರ್ಯಾಂಡಮ್ ಆಗಿ ಎಗೋಸ್ ಅನ್ನೋ ಒಂದು ಕಂಪನಿದು ಮೊಟ್ಟೆ ತಗೊಂಡು ಅದನ್ನು ಟೆಸ್ಟ್ ಮಾಡಿದಾಗ ಅದರಲ್ಲಿ ಒಂದು ಆ್ಯಂಟಿಬಯೋಟಿಕ್ಸ್ ಅಂದರೆ ನೈಟ್ರೋಫಿರಾನ್ ಅನ್ನೋ ಒಂದು ಆ್ಯಂಟಿಬಯೋಟಿಕ್ದು ಮೆಟಬೊಲೈಟು ಸಿಗುತ್ತೆ. ಆ ಆ್ಯಂಟಿಬಯೋಟಿಕ್ ಏನಿದೆ ಅದು ಬಂದು ಎಲ್ಲ ಕಡೆ ಬ್ಯಾನ್ ಆಗಿರುವಂತಹ ಒಂದು ಆ್ಯಂಟಿಬಯೋಟಿಕ್. ಅದು ಒಂದು ಕಾರ್ಸಿನೋಜೆನಿಕ್ ಕ್ಯಾಟಗರಿ, ಅಂದರೆ ಅದು ಒಂದು ಕ್ಯಾನ್ಸರ್ ಕಾರಕವಾದಂಥ ಒಂದು ಮದ್ದು. ಟ್ರಸ್ಟಿಫೈಡ್ ಅವರು ಏನು ಟೆಸ್ಟ್ ಮಾಡಿದ್ದಾರೆ, ಲ್ಯಾಬ್ ರಿಪೋರ್ಟ್ ಮಾಡಿದ್ದಾರೆ, ಇದೆಲ್ಲ ಗುಡ್. ನಾನು ಅದನ್ನು ತಪ್ಪು ಅಂತ ಹೇಳ್ತಾ ಇಲ್ಲ. ಫಸ್ಟ್ ನಾನು ಆ ಮನುಷ್ಯನ ಭಾಳ ರೆಸ್ಪೆಕ್ಟ್ ಮಾಡ್ತೀನಿ, ಯಾಕಂದರೆ ಅವ್ನು ಮಾಡ್ತಿರೋ ಕೆಲಸ ಈಸಿ ಇಲ್ಲ. ಓಕೆ, ಕೋರ್ಟ್ ಕೇಸ್ ತೊಗೊಳೋದು, ಎಲ್ಲರೂ ಲ್ಯಾಬ್ ರಿಪೋರ್ಟ್ ಹಾಕೋದು, ಆ ಕೆಲಸ ಎಲ್ಲರೂ ಮಾಡೋಕ್ಕಾಗಲ್ಲ. ಓಕೆ, ತಪ್ಪು ಅಂತ ಹೇಳಬಾರ್ದು. ಅದೇ ಮನುಷ್ಯ, ಸೊ ಅರ್ಪಿತದ್ದು ಫಸ್ಟ್ ವಿಡಿಯೋ ಇದೆ 5 ದಿನದ ಹಿಂದೆ, ಎಗ್ಸ್ ಎಕ್ಸ್ಪೋಸ್ಡ್ ಅಂತ. ಓಕೆ, ಆ ವಿಡಿಯೋ ಬಗ್ಗೆ ಎಲ್ಲರೂ ವಿಡಿಯೋ ಮಾಡ್ತಾ ಇದ್ದಾರೆ, ಅರ್ಥ ಆಯ್ತಾ? ಅವನೇ ನೆಕ್ಸ್ಟ್ ಡೇ ಹಾಕಿದ್ದಾನೆ, ಸ್ಟಾಪ್ ಬ್ಲೇಮಿಂಗ್ ಆಲ್ ಎಗ್ಸ್ ಅಂತ. ಅಂದರೆ ಒಬ್ಬರು ತಪ್ಪು ಮಾಡಿದ್ದಾರೆ ಅಥವಾ ಒಬ್ಬರು ಎಗ್ಗಲ್ಲಿ ಏನೋ ಸಮಸ್ಯೆ ಸಿಕ್ಕಿದೆ ಅಂತ ಎಲ್ಲ ಎಗ್ನ, ಎಲ್ಲ ಮೊಟ್ಟೆಗಳನ್ನ ಬ್ಲೇಮ್ ಮಾಡೋದನ್ನ ಸ್ಟಾಪ್ ಮಾಡಿ ಅಂತ ಅವನೇ ಒಂದು ವಿಡಿಯೋ ಮಾಡಿದ್ದಾನೆ. ಯಾರೂ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಯಾಕೇಳಿ? ವ್ಯೂಸ್ ಬೇಕು. ಅರ್ಪಿತ್ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಹೇಳಿದ್ದಾನೆ ಅಂದರೆ, ನಾನು ಒಂದು ಕಂಪನಿ ಎಗ್ ಟೆಸ್ಟ್ ಮಾಡಿದೆ, ಅದರಲ್ಲಿ ಈ ಪ್ರಾಬ್ಲಮ್ಸ್ ಕಂಡಿಡಿದೆ. ಓಕೆ, ಅಂದರೆ ನಾವೆಲ್ಲ ಎಗ್ನ ಕಂಪ್ನಿಗಳಲ್ಲಂತೂ ತೊಗೊಳಲ್ಲ ಅಲ್ವಾ, ಎಲ್ಲೋ ರ್ಯಾಂಡಮ್ ಆಗಿ ಅಂಗಡಿಯಲ್ಲಿ ಹೋಗಿ ತೊಗೊಳ್ತೀವಿ. ಓಕೆ, ಅಲ್ಲೂ ಈ ಸಮಸ್ಯೆ ಇರ್ಬೋದು, ಇರಲ್ಲ ಅಂತ ನಾನು ಹೇಳಲ್ಲ. ನಾನೇನೋ ಇಲ್ಲಿ ಎಗ್ ಏನೂ ಪ್ರೊಟೆಕ್ಟ್ ಮಾಡ್ತಾ ಇಲ್ಲ. ನನಗೆ ಈ ವಿಷಯ ಗೊತ್ತಾದಾಗ ನಾನೇನು ಮಾಡಿದೆ ಅಂದರೆ, ನನಗೆ ಗೊತ್ತಿರೋ ಒಂದಿಷ್ಟು ಪೌಲ್ಟ್ರಿ ಓನರ್ಸ್ ಯಾರ್ಯಾರಿದ್ದಾರೆ ಅವರಿಗೆಲ್ಲ ಕಾಲ್ ಮಾಡಿ ಕೇಳಿದೆ, ನೀವು ಯಾವುದಾದ್ರು ಆ್ಯಂಟಿಬಯೋಟಿಕ್ ಯೂಸ್ ಮಾಡ್ತೀರಾ? ಅಂದರೆ ಕೋಳಿಗಳದ್ದು ಸಿಕ್ಕಾಗಬಾರ್ದು ಅಂತ ಆ್ಯಂಟಿಬಯೋಟಿಕ್ ಯೂಸ್ ಮಾಡ್ತಾರೆ. ಓಕೆ, ಮೊಟ್ಟೆ ಕೋಳಿ ಅಂತಿರುತ್ತೆ, ಅದು 1.5 ವರ್ಷ ಬೆಳೆಯುವಂಥದ್ದು. ಅದು ಸಿಕ್ಕಾಗಬಾರ್ದು ಅಂತ ಆ ಕೆಲವೊಂದು ಸಮಯಗಳಲ್ಲಿ ಅದಕ್ಕೆ ಆ್ಯಂಟಿಬಯೋಟಿಕ್ ಕೊಡ್ತಾರೆ. ಆನೆಸ್ಟಾಗಿ ಹೇಳ್ತೀನಿ, ಇಬ್ಬರತ್ರ ಚೆಕ್ ಮಾಡಿದೆ, ಅವರು ಈ ಆ್ಯಂಟಿಬಯೋಟಿಕ್ ನೇಮ್ ಅಂತೂ ಹೇಳಿಲ್ಲ. ಇಲ್ಲೂ ನಾವು ಆನ್ಲೈನಲ್ಲಿ ಆರ್ಡ್ರ್ ಮಾಡೋರು ಭಾಳಷ್ಟು ಜನ ಎಗೋಸ್ ಕಂಪ್ನಿದು ಎಗ್ನ ಆರ್ಡ್ರ್ ಮಾಡಿರ್ಬೋದು. ಯಾಕಂದರೆ ಬೆಂಗಳೂರಲ್ಲಿ ಭಾಳಷ್ಟು ಜನ ಈಗ ಎಗೋಸ್ ಕಂಪ್ನಿ ಎಗ್ನ ತಿಂತಾನೂ ಇರ್ಬೋದು. ಓಕೆ, ಆನ್ಲೈನಲ್ಲಿ ಜೆಪ್ಟೋದಲ್ಲೆಲ್ಲ ಆರ್ಡ್ರ್ ಮಾಡ್ತಾರೆ, ಇಮಿಡಿಯೇಟಾಗಿ ಭಾಳ ಜನರಿಗೆ ಸಿಗುತ್ತದು. ಸೊ ಯೂಸ್ ಮಾಡ್ತಿರ್ಬೋದು. ಅಂಥವರು ಪ್ರಾಬಬಲಿ ಡೌಟ್ ಪಡಬೇಕಾಗಬಹುದು. ಬಿಕಾಸ್ ಕ್ವಶನ್ನು ಮಾಡಬೇಕಾಗತ್ತೆ. ಯಾರನ್ನ ಕ್ವಶನ್ ಮಾಡ್ತೀರಾ? FSSAIನ ಕ್ವಶನ್ ಮಾಡಬೇಕು, ಗೌರ್ಮೆಂಟ್ನ ಕ್ವಶನ್ ಮಾಡಬೇಕು, ಈ ಕಂಪ್ನಿನ ಕ್ವಶನ್ ಮಾಡಬೇಕು. ಹೆಂಗೆ ನಿಮಗೆ ಆ ಮೆಟಬೊಲೈಟು ನಿಮ್ಮ ಇದರಲ್ಲಿ ಬಂತು ಅನ್ನೋ ಥರ ಕ್ವಶನ್ ಮಾಡಬೇಕು. ಅರ್ಥ ಆಯ್ತಾ? ಈ ಕಂಪ್ನಿದು ಎಗ್ಗನ್ನ ನೀವು ತಿಂದಿದ್ದೀರಾ ಅಂದ್ಕೊಳ್ಳಿ. ಓಕೆ, ಬ್ರ್ಯಾಂಡೆಡ್ ಎಗ್ ಅದು, ನಿಮಗೆ ನಾರ್ಮಲ್ ಅಂಗಡಿಗಳಲ್ಲಿ ಸಿಗೋ ಎಗ್ ಅಲ್ಲ ಅದು. ಓಕೆ, ಅದರ ಅವ್ರ ಹಿಂದ್ಗಡೆನೇ ಬರ್ದಿದ್ದಾರೆ ನೋ ಆ್ಯಂಟಿಬಯೋಟಿಕ್ಸ್ ಅಂತ, ಬಟ್ ಸ್ಟಿಲ್ ಆ್ಯಂಟಿಬಯೋಟಿಕ್ ಮೆಟಬೊಲೈಟ್ ಸಿಕ್ಕಿದೆ. ಓಕೆ, ಈಗ ನೀವು ಆಲ್ರೆಡಿ ಈ ಕಂಪ್ನಿದು ಎಗ್ ಬಳಸಿದ್ರೆ ಓಕೆ, ಯೋಚನೆ ಮಾಡಬೇಕಾ, ಚಿಂತೆ ಮಾಡಬೇಕಾ ಅಂದರೆ, ಡಾಕ್ಟರ್ ಜಯೇಶ್ ಶರ್ಮಾ ಇವರೊಂದು ವಿಡಿಯೋ ಮಾಡಿದ್ದಾರೆ. ಈಗ ಕ್ಯಾನ್ಸರ್ ಡಾಕ್ಟ್ರೇ ನಿಮ್ಗೆ ಹೇಳ್ತಿದ್ದಾರೆ ಜಾಸ್ತಿ ಚಿಂತೆ ಮಾಡಬೇಡಿ ಅಂತ. ಅರ್ಥ ಆಯ್ತಾ? ಈ ವಿಡಿಯೋನ ಕೂಡ ನೋಡಿ. ಅವ್ರದ್ದು ವಿಡಿಯೋನ ನಾನು ನಿಮಗೆ ಈ ಮೇಲ್ಗಡೆ KSF ಹೆಲ್ತ್ ಟಿಪ್ಸ್ ಅಂತ ಒಂದು ಬ್ರಾಡ್ಕಾಸ್ಟ್ ಚಾನಲ್ ಇದೆ, ಅದರಲ್ಲಿ ಕಳಿಸ್ತೀನಿ. ಉಳಿದಿರೋರು ಕರ್ನಾಟಕದ ಜನ ಏನೇನು ಎಗ್ ತಿಂತಿದ್ದೀರಾ ಅವ್ರು ಭಯ ಪಡಬೇಕಾ? ನಮ್ಮ ಮನೆಯಲ್ಲಿ 50% ಟೈಮ್ ಪ್ರೋಟೀನ್ಗೆ ನಾನು ತಿನ್ನೋದೇ ಎಗ್. ಮಗನಿಗೆಲ್ಲ ಕೇಳ್ತಿರ್ತೀನಿ, ನಿನ್ನ ಮಗ ಅಷ್ಟು ಹೈಟ್ ಇದ್ದಾನೆ, ಹೆಂಗೆ ಅಂತ ಕೇಳಿದ್ರೆ ಅವ್ನಿಗೆ ನಾನು ಕೊಡೋದೇನು, ರಾಗಿ, ಎಗ್, ಚಿಕನ್ನು, ರೈಸು, ಎಲ್ಲ ನಾರ್ಮಲ್ ಮನೇಲಿ ಫುಡ್ ಎಲ್ಲರೂ ಏನೇನು ತಿಂತಾರೆ ಎಲ್ಲ ತಿಂತಾನೆ ಅವನು. ಬಟ್ ಸ್ವಲ್ಪ ಪ್ರೋಟೀನ್ ಜಾಸ್ತಿ ಇಂಟೇಕ್ ಇರುತ್ತೆ. ಫುಟ್ಬಾಲ್ ಆಡ್ತಾನೆ ಅಷ್ಟೇ. ಸೊ ಈಗ ಈ ಮೊಟ್ಟೆಯಲ್ಲಿ ಅರ್ಧಕ್ಕರ್ಧ ಅವನೇ ಖಾಲಿ ಮಾಡ್ತಾನೆ. ಈ ವಿಡಿಯೋ ನಿಜ ಹೇಳ್ತೀನಿ, ಒಂದು 10,000ಕ್ಕಿಂತ ಜಾಸ್ತಿ ಶೇರು ಹೋಗಲ್ಲ. ಯಾಕೆ ಹೇಳಿ? ಇಲ್ಲಿ ನಾನು ಜಾಸ್ತಿ ಕುಯ್ದಿದ್ದೀನಿ ಅಂತ ನೋಡಲ್ಲ ಯಾರು. ಶಾರ್ಟ್ ವಿಡಿಯೋ, ಭಯಪಡಿಸೋ ವಿಡಿಯೋ ಎಲ್ಲ ನೋಡ್ತಾರೆ, ಎಲ್ಲ ಶೇರ್ ಮಾಡ್ತಾರೆ, ವೈರಲ್ ಹೋಗುತ್ತೆ. ಅದೇ ಮೇನ್ ಪ್ರಾಬ್ಲಮ್ ಇರೋದು ಇನ್ಸ್ಟಾಗ್ರಾಮ್ದು. ಸೊ ಈ ಎಗ್ನ ತಿನ್ಬೇಕಾ ಬೇಡ ಗೊತ್ತಿಲ್ಲ, ನೀವು ಉತ್ತರ ಕೊಡೋದ್ರಲ್ಲಿ ನಾನು ಮೋಸ್ಟ್ಲಿ ಇದನ್ನ ಖಾಲಿ ಮಾಡಿರ್ತೀನಿ ಅಂತ ಅನಿಸುತ್ತೆ. ಯಾಕಂದರೆ ಲೆಂತಿ ವಿಡಿಯೋ 3 ನಿಮಿಷದ ಜಾಸ್ತಿ ಹಾಕಿದರೆ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ರೀಚ್ ಆಗಲ್ಲ. ಓಕೆ, ನಾನು ಅಟ್ಲೀಸ್ಟ್ ಇರೋ 3 ನಿಮಿಷನೂ ಯೂಸ್ ಮಾಡ್ಕೊಳ್ಳೋಣ, ವೈರಲ್ ಹೋಗಿಲ್ಲ ಅಂದರೂ ಪರವಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ. ಯಾವುದೇ ಟಾಪಿಕ್ಕು, ಕಾಂಟ್ರವರ್ಸಿ ಏನೇ ಇದ್ದರೂ ಅದ್ರ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಬೇಕು ನೀವು. ಎಲ್ಲಿಂದ ಹುಡ್ಕೋತು ಸ್ಟೋರಿ, ಅದ್ರದ್ದು ಏನೇನು. ಈಗ ಚೈನೀಸ್ ವಿಸ್ಪರ್ ಅಂತ ಒಂದು ಕೇಳಿದ್ದೀರಾ? ಒಂದು ಗೇಮ್ ಇದೆ, ಸ್ಟಾರ್ಟಿಂಗಲ್ಲಿ ಒಬ್ಬ ಒಂದು
ಮಾತು ಹೇಳ್ತಾನೆ, ಅದು ಕೊನೆ ವ್ಯಕ್ತಿ ಕೇಳೋ ತನಕ ಆ ಸ್ಟೋರಿನೇ ಚೇಂಜ್ ಆಗಿರುತ್ತೆ ಅಂತಾರೆ. ಇದು ಹಂಗೆ ಆಗಿರೋದು. ಈಗ ಟ್ರಸ್ಟಿಫೈಡ್ ಚಾನಲಲ್ಲಿ ಅವರೇ ಹಾಕ್ಕೊಂಡಿದ್ದಾರೆ, ಸ್ಟಾಪ್ ಬ್ಲೇಮಿಂಗ್ ಎಗ್ಸ್, ಆಲ್ ಎಗ್ಸ್ ಆರ್ ನಾಟ್ ಬ್ಯಾಡ್ ಅನ್ನೋ ಥರ. ಅಂದರೆ ಎಲ್ಲ ಎಗ್ ಬಗ್ಗೆ ಡೌಟ್ ಬೇಡ, ನಾನು ಟೆಸ್ಟ್ ಮಾಡಿರೋದು ಒಂದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ನೀವೀಗ ಎಲ್ಲ ಜನರಲೈಸ್ ಮಾಡಿ ಎಲ್ಲ ಎಗ್ನ ಕ್ಯಾನ್ಸರ್ ಕಾರಕ ಅನ್ನೋ ಥರ ಒಂದು ಪಿಕ್ಚರ್ ಪೋರ್ಟ್ರೇ ಮಾಡ್ತಾ ಇದ್ದಾರೆ. ಓಕೆ, ಮೋಸ್ಟ್ ಪೀಪಲ್ಗೆ ಈಗ ಇರೋ ಬೆಸ್ಟ್ ಫುಡ್ ಎಲ್ಲ ನ್ಯೂಟ್ರಿಷನ್ ಇರುವಂತಹ ಒಂದು ಆಹಾರನೇ ಎಗ್ಸು.